ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಹಲಸಿನೇನು ಹೇಗೆ ಕೊಯ್ಯೋದು ಅಂದರೆ ಫಸ್ಟ್ ಮುಂದೆ ತೋರಿಸ್ತೀನಿ. ಈ ಥರ 2 ಭಾಗ ಇರುತ್ತಲ್ಲ, ಇದನ್ನ ಮಧ್ಯದಲ್ಲಿ ಕಟ್ ಮಾಡಿ ಈ ಥರ ಮಾಡ್ಕೊಳ್ಬೇಕು. ಮತ್ತೆ ಇದನ್ನ ಮತ್ತೆ ಮಧ್ಯದಲ್ಲಿ ಕಟ್ ಮಾಡಿ ಈ ಥರ ಮಾಡಬೇಕು. ಇದನ್ನ ನೋಡಿ, ಚಾಕುಲಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಬಾರ್ದು. ಇದನ್ನ ಇಷ್ಟು ಮಾತ್ರ ಈ ಥರ ಹಿಂಗೆ ಹಾಕಬೇಕು. ಮುಂದೆ ತೊಡೆನ ಇಷ್ಟು ಮಾತ್ರ ತೊಡೆ ಇರುತ್ತಲ್ಲ, ಅದು ಈಗ ಆಗುತ್ತೆ. ಮತ್ತೆ ಮಧ್ಯದಲ್ಲಿ ಚಾಕು ತಗೊಂಡು ಕಾಯಿ ಗೇಟ ಆಗ್ದಂಗೆ ಈಗ ಮಧ್ಯದಲ್ಲಿ ಕುಯ್ಕೊಂಡು ಬರಬೇಕು. ಸಪ್ರೇಟ್ ಮಾಡ್ಕೊಳ್ಬೇಕು. ಎಣ್ಣೆನ ಹಚ್ಕೊಳ್ತಾನೆ ಇರ್ಬೇಕು ಕೈಗೆ, ಚಾಕುಗೆ, ಯಾಕಂದ್ರೆ ಹಾಲಿರುತ್ತೆ. ಈ ಕಡೆ ಮೇಡಮ್ ನೋಡಿ, ಈ ತರ ಮಧ್ಯದಲ್ಲಿ ತೊಡೆ ಇರುತ್ತಲ್ಲ, ಇದು ಮಧ್ಯದಲ್ಲಿ ದಿಂಡು ತರ, ಅದನ್ನ ಕಟ್ ಮಾಡ್ಕೊಳ್ಬೇಕು ಹುಷಾರಾಗಿ. ಮತ್ತೆ ಇದು ಮತ್ತೆ ಮಧ್ಯದಲ್ಲಿ ಲೈಟಾಗಿ ಇಷ್ಟು ಮಾತ್ರ ಮಾಡ್ಕೊಂಡಿತ್ತು. ಮತ್ತೆ ಹಿಂಗ್ ಬೇರೆ ಮಾಡ್ಕೊಳ್ಬೇಕು. ಮತ್ತೆ ಇದನ್ನ ಕಟ್ ಮಾಡಬೇಕು. ಇವಾಗ ಈ ತರ ಚಿಕ್ಕ ಪಾರ್ಟ್ ಆದ್ಮೇಲೆ ಇದನ್ನ ಮೇಲ್ಗಡೆ ಕಟ್ ಮಾಡ್ಬೇಕು. ಚೂರು ಏನು ಉಳಿದಿರುತ್ತೆ ಅದನ್ನ ಕಟ್ ಮಾಡ್ಕೊಂಡ್ರೆ ಈ ತರ ಹಲಸಿನಲ್ಲಿ ಸಿದ್ಧ. ಇದನ್ನ ಒಂದೊಂದಿಗೆ ನೋಡಿ ಇಷ್ಟು ಹಲಸಿನ ತೆಗ್ದಿದ್ದೀನಿ. ಹತ್ರ ಬಂದು ತೋರ್ಸ ನೋಡಿ, ಈ ತರ ಒಂದೊಂದು ತೆಗ್ದಿಂಗ್ ಹಾಕೊಳ್ಳೋದು. ಇದು ಪೀಸ್ ಆಗಿರೋದೆಲ್ಲ ಇದಕ್ಕೆ ಹಾಕೊಳ್ತಾ ಇದೀನಿ. ಇದು ಚೆನ್ನಾಗಿರೋ ಉಂಡೆಲ್ಲ ಇದಕ್ಕೆ ಹಾಕೊಳ್ತಾ ಇದೀನಿ. ಇಷ್ಟು ಈಸಿಯಾಗಿ ಬಂದ್ಬಿಡುತ್ತೆ. ಮೇಲ್ಗಡೆ ಈ ತರ ನಾರೆಲ್ಲ ಇದ್ರೆ ಇದನ್ನೆಲ್ಲ ತೆಗಿಬೇಕು. ಪೀಸ್ ಆಗಿರೋದ್ರಲ್ಲಿ ಈ ತರ ಹಂಗೆ ಇದನ್ನೆಲ್ಲಾನು ಮಾಡ್ಕೊಳ್ಳೋಣ. ಹೇಗೆ ಅಂತ ತೋರಿಸ್ತೀನಿ. ಇದಿರುತ್ತಲ್ಲ, ಇದನ್ನ ಹಿಂಗೆ ಕಟ್ ಮಾಡ್ಕೊಳ್ಬೇಕು. ಮತ್ತೆ ಇದನ್ನು ಮಧ್ಯದಲ್ಲಿ ಹಿಂಗೆ ಅನ್ಬೇಕು. ಇಷ್ಟು ಮಾತ್ರ. ಇದೇನೊಂದು ಗಟ್ಟಿ ಪದಾರ್ಥ ಇರುತ್ತೆ, ಅದು ಹಿಂಗೆ ಅನ್ಬೇಕು. ಈ ತರ ಬರುತ್ತೆ. ಮತ್ತೆ ಇದನ್ನ ಸಪ್ರೇಟ್ ಮಾಡ್ಕೊಂಡು ಚಿಕ್ಕ ಪಾರ್ಟ್ ಮಾಡಬೇಕು. ಇದ್ರ ಮೇಲ್ಗಡೆ ಇನ್ನೊಂದು ಗಟ್ಟಿದಿರುತ್ತೆ, ಇದನ್ನ ಈ ತರ ತೆಕ್ಕೊಳ್ಬೇಕಷ್ಟೆ. ಹಾಗೆ ಇದ್ರದ್ದು ಇಲ್ಲಿ ಹಾಕ್ಬೇಕು. ಕಟ್ಟಾಗಿರೋದು ಚೆನ್ನಾಗಿರೋದು ಇಲ್ಲಿ. ಬೀಜ ಎಲ್ಲ ಸಪ್ರೇಟ್ ಇಡ್ತಾ ಇದೆ ಸಾರಿನಲ್ಲಿ ಅಷ್ಟೇ. ಇದು ನೋಡಿ ಹಲಸಿನ ಹೇಗೆ ಚೆನ್ನಾಗಿದೆ ಅಲ್ಲ, ನಮ್ಮ ತೋಟದ್ದು. ಬಾಯ್, ಚಿಕ್ಕಮಂಗ್ಳೂರ್ದು. ಕಡೀಲಿ.